ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾವೇರಿ, ನನಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದು ಪ್ರಬಲ ಅಂತ ಗೊತ್ತು. ಅವನನ್ನ ಬಿಡಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದು ನನ್ನ ಮಗಳು ಕಾತಿ ಅಂತನೂ ಗೊತ್ತು. ಆದ್ರೂ ನಾನು ಕೋರ್ಟಿಗೆ ಬಂದು ಅವ್ರ ಪರ ಹೇಳಿಕೆ ಕೊಟ್ಟೆ. ಆದ್ರೆ ನೀನು ನನ್ನ ಅರ್ಥ ಮಾಡ್ಕೊಳ್ದೆ ನನಗೆ ವಿರುದ್ಧವಾಗಿ ಅವರಿಗೆ ಶಿಕ್ಷೆ ಕೊಡ್ಸೋದಿಕ್ಕೆ ಹೋದೆ. ನಾನು ನಿಮ್ಮ ವಿರುದ್ಧವಾಗಿ ನಿಂತಿಲ್ಲ ಸರ್. ನೀವು ನನ್ನ ವಿರುದ್ಧವಾಗಿ ನಿಂತಿದ್ರಿಂದ ನಾನು ನಿಮ್ಮ ವಿರುದ್ಧವಾಗಿ ನಿಮಗೆ ಕಾಣಿಸ್ತಾ ಇದ್ದೀನಿ ಅಷ್ಟೆ. ಸತ್ಯ, ನ್ಯಾಯ, ಧರ್ಮ ಅನ್ನೋ ಹೋರಾಟದಲ್ಲಿ ನಾನು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮ ಯಾರ ಕಡೆ ಇರುತ್ತೋ ನಾನು ಅವ್ರ ಕಡೆ ಇರ್ತೀನಿ. ಕೆಲವೊಂದು ಸಂದರ್ಭಗಳಲ್ಲಿ ಆದರ್ಶಗಳನ್ನ, ವ್ಯಕ್ತಿತ್ವಗಳನ್ನ ಪಕ್ಕಕ್ಕಿಟ್ಟು ನಿರ್ಧಾರ ತಗೊಳ್ಬೇಕು. ಅದು ಅನಿವಾರ್ಯ. ಎಂಥದ್ದೇ ಸಂದರ್ಭ ಬಂದ್ರೂ ಅನಿವಾರ್ಯ ಅಂತ ಕೊಲೆ ಮಾಡೋನ್ಗೆ ಬೆಂಬಲ ನೀಡೋದು ಸ್ವಾರ್ಥನೇ ಆಗುತ್ತೆ. ಒಬ್ಬ ಖೈದಿ ಡಾಕ್ಟರ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅದೇ ಖೈದಿ ಜೀವಕ್ಕೆ ಅಪಾಯ ಬಂದಾಗ ಡಾಕ್ಟರ್ ಅವನನ್ನ ಕಾಪಾಡಬೇಕು. ಯಾಕಂದ್ರೆ ಅದು ಅವರ ಕರ್ತವ್ಯ. ಇವತ್ತು ಆಗಿದ್ದು ಅದೇ ಕಾವೇರಿ. ಆದ್ರೆ ಅದೇ ಖೈದಿ ಡಾಕ್ಟರ್ ಪ್ರಾಣನ ತೆಗೆದ್ರೆ ಆ ಡಾಕ್ಟರ್ ಖೈದಿ ಪ್ರಾಣನ ಹೇಗೆ ಉಳಿಸ್ತಾರೆ? ನನ್ನ ಪ್ರಕಾರ ತಪ್ಪು ಚಿಕ್ಕದಾಗಿರ್ಲಿ, ದೊಡ್ಡದೇ ಆಗಿರ್ಲಿ, ತಪ್ಪು ತಪ್ಪೆ, ಅಪರಾಧ ಅಪರಾಧನೇ. ಅದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಇವಾಗ ನಾನು ಮಾಡಿರೋದು ಅದನ್ನೇ. ಈ ನನ್ನ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ನಾನು ಹೆಜ್ಜೆ ಹಿಂದೆ ಸರಿಯಲ್ಲ.